ನಮಸ್ಕಾರ ಪ್ರಿಯರೇ, ಮತ್ತೊಮ್ಮೆ ನಮ್ಮ ಭೇಟಿಯನ್ನು ನಮಗೆ ಅನುಗ್ರಹಿಸಿದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. Once again I want to thank God for giving us this meeting together before God's holy word. I pray that God would bless you and your family. God may give you good health and long life. I pray that God will bless each one of your family. ನನ್ನ ಪ್ರಾರ್ಥನೆ, ದೇವರು ನಿಮಗೆ ದೀರ್ಘಾಯುಷ್ಯ ಅನುಗ್ರಹಿಸಲಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಡೆಸಲಿ. ಇಂದಿನ ಕಾರ್ಯಕ್ರಮದ ಮೂಲಕ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ಸರಿಯಾದ ಜ್ಞಾನ ಮತ್ತು ತಿಳುವಳಿಕೆಯನ್ನು ಅನುಗ್ರಹಿಸಲಿ ಎಂಬುದಾಗಿದೆ. ಹೌದು, ಹಲವು ವಾರಗಳಿಂದ ನಮ್ಮ ಅಧ್ಯಯನದ ವಿಷಯ ನರಕಕ್ಕೆ ಯಾರ್ಯಾರು ಹೋಗುತ್ತಾರೆ. ಸತ್ಯವೇದದಲ್ಲಿ 18 ಗುಂಪಿನವರು ಕುರಿತಾಗಿ ಸ್ಪಷ್ಟವಾಗಿ ನಮಗೆ ದೇವರು ತಿಳಿಸ್ತಾನೆ. We have been studying together the groups of people who will be going to hell. And the Bible very clearly says the 18 groups who will be going to hell. And these people practices this wickedness. Because of this, God says, if you do not repent and turn from your wicked ways, believe in me and follow after my commandments, after your death, your soul, your spirit, and your body will end up in the eternal hell fire. And God doesn't want you to be there. But God wants you to believe in the Savior of your soul, the Lord Jesus Christ. ಸೃಷ್ಟಿಕರ್ತನಾದ ದೇವರು ನಾವು ನರಕಪಾತ್ರರಾಗಬಾರದು, ಬದಲಾಗಿ ನಮ್ಮ ತಪ್ಪನ್ನು ಒಪ್ಪಿಕೊಂಡು ನಮ್ಮ ಕೆಟ್ಟ ನಡತೆಯನ್ನು ಬದಲಾಯಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೇವರ ಆಜ್ಞಾ ವಿಧಿಗಳನ್ನು ಕೈಕೊಂಡು ನಡೆದು ನಮ್ಮ ಜೀವಾತ್ಮವು ಬದಲಾವಣೆ ಹೊಂದಿದ ದೇಹದೊಂದಿಗೆ ಪರಲೋಕದಲ್ಲಿ ದೇವರ ಮನೆಯಲ್ಲಿ ನಾವು ಸದಾ ಜೀವಿಸಬೇಕೆಂದು ದೇವರು ಬಯಸುತ್ತಾನೆ. ಈ ನಿಟ್ಟಿನಲ್ಲಿ ಈ ದಿನಮಾನಗಳಲ್ಲಿ ನಿಮ್ಮ ಸಂಗಡ ಆತ್ಮಸ್ಪರ್ಶ ಎಂಬ ಈ ಕಾರ್ಯಕ್ರಮದ ಮೂಲಕ ದೇವರ ಸತ್ಯ ವೇದದ ಆಧಾರದ ಮೇರೆಗೆ ನಿಮಗೆ ನಾನು ಮಾತಾಡುತ್ತಾ ಇದ್ದೀನಿ. ಈವರೆಗೂ ನಾವು 7 ಗುಂಪಿನವರ ಕುರಿತಾಗಿ ನಾವು ನೋಡಿದೆವು. ಇವತ್ತು ನಾವು 8ನೆಯ ಗುಂಪಿನವರ ಕುರಿತು ನೋಡಿಕೊಳ್ಳೋಣ. ಟಿಲ್ ಟುಡೇ ವಿ ಹ್ಯಾವ್ ಸೀನ್ 7 groups or categories of people who will be ending up their eternity, that is hell. And today we are going to study together the 8th group of people, and they are the drunkards. ಈ 8ನೇ ಗುಂಪಿನವರು ಯಾರಪ್ಪ ಅಂತ ಕೇಳಿದರೆ ಕುಡಿಕರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕುಡಿಕರು is a very big subject. Within this 15 to 20 minutes, all I thought to speak may not be able to complete. ಕುಡಿಕರು ಎಂಬ ಈ ಒಂದು ವಿಷಯ ಬಹಳ ವಿಶಾಲವಾದ ಒಂದು ವಿಷಯ. ನಾನು ರೇಡಿಯೋದಲ್ಲಿ ಮಾತನಾಡುತ್ತಿರುವಾಗ, ಆತ್ಮಿಕ ಯಾತ್ರೆ ಎಂಬ ರೇಡಿಯೋದಲ್ಲಿ ಮಾತನಾಡುತ್ತಿರುವಾಗ ಹೆಚ್ಚು ಕಡಿಮೆ ಪ್ರತಿದಿನ ನಾನು ಮಾಡುತ್ತಿರುವಂಥ ಮಾತಾಡುತ್ತಿದ್ದ ಕಾರ್ಯಕ್ರಮದಲ್ಲಿ ಸುಮಾರು 3 ತಿಂಗಳು ಕುಡಿಕತನದ ಬಗ್ಗೆ ನಾನು ಮಾತನಾಡಿದೆ. ಸತತವಾಗಿ ಪ್ರತಿದಿನ 1/4 ಗಂಟೆ ಸಮಯ. ಆದರೆ ಇವತ್ತು ಮತ್ತೊಮ್ಮೆ ಈ ಒಂದು ವಿಷಯದ ಮೇರೆಗೆ ಅಥವಾ ಈ ವಿಷಯದ ಆಧಾರದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಯಸುತ್ತೇನೆ. ದೇವರ ವಾಕ್ಯವಾದ ಸತ್ಯವೇದವು ಕುಡಿಕರ ಬಗ್ಗೆ ಏನು ಹೇಳುತ್ತದೆ, ಕುಡಿಕರಾದವರು ಎಲ್ಲಿಗೆ ಸೇರುವರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೋಡಿ, ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ, ಕುಡುಕರ ಪಾಲು
ಅವರ ಮರಣದ ನಂತರ ಅವರು ಸೇರುವ ಸ್ಥಳ ನಿತ್ಯವಾದ ನರಕ. ಆದರೆ ಕುಡಿಕರಿಗೂ ದೇವರು ರಕ್ಷಣೆಗೆ, ವಿಮೋಚನೆಗೆ ಮಾರ್ಗ ಮಾಡಿದ್ದಾನೆ. ಆ ಮಾರ್ಗ ಕುಡಿಕತನವನ್ನು ಬಿಟ್ಟು ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಪಾಪ ಅರಿಕೆ ಮಾಡಿ, ಯೇಸುವೆ ನೀನು ನನ್ನ ಜೀವ ಆತ್ಮವನ್ನು ರಕ್ಷಿಸಲು, ವಿಮೋಚಿಸಲು ಶಕ್ತನು, ನಾನು ನಂಬುತ್ತೇನೆ, ನನ್ನ ಆತ್ಮದ ರಕ್ಷಕನು ನೀನಾಗಬೇಕೆಂದು ನಾನು ಬಯಸುತ್ತೇನೆ, ನನ್ನ ಆತ್ಮದೊಳಗೆ ಬಂದು ವಾಸ ಮಾಡಿರಿ ಸ್ವಾಮಿ, ಇಂದಿನಿಂದ ನಾನು ಈ ಕುಡುಕತನವನ್ನು ಬಿಟ್ಟು ಬಿಡುತ್ತೇನೆ, ಪರಿಶುದ್ಧ ಜೀವಿತವನ್ನು ನನಗೆ ಅನುಗ್ರಹಿಸಿರಿ ಎಂಬುದಾಗಿ ನಿಜವಾಗಲೂ ಮನಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಯೇಸು ಸ್ವಾಮಿಯನ್ನು ಹೃದಯದೊಳಗೆ ನೀವು ಆಹ್ವಾನಿಸಿಕೊಂಡರೆ, ಸ್ವೀಕಾರ ಮಾಡಿಕೊಂಡರೆ, ಯೇಸು ಈ ಕ್ಷಣದಿಂದ ನಿಮ್ಮ ಒಡೆಯನಾಗುವನು, ನಿಮ್ಮ ಯಜಮಾನನಾಗುವನು, ನಿಮಗೆ ದಾರಿ ತೋರಿಸಿ ನಿಮಗೆ ಕೈ ಹಿಡಿದು ನಡೆಸುವನು. ಪ್ರಿಯರೇ, ಕುಡಿಕರು ಪರಲೋಕ ರಾಜ್ಯ ಸೇರುವುದಿಲ್ಲ. ಡ್ರಂಕಾರ್ಡ್ಸ್ ವಿಲ್ ನೆವರ್ ಎಂಟರ್ ಇನ್ ಟು ಹೆವೆನ್. ದೇ ವಿಲ್ ಎಂಡ್ ಅಪ್ ಇನ್ ಇಟರ್ನಲ್ ಹೆಲ್ ಫೈರ್. ಆದ ಕಾರಣ ಕುಡಿಕತನದ ಬಗ್ಗೆ ಬಹಳಷ್ಟು ಸತ್ಯವೇದ ನಮಗೆ ಹೇಳುತ್ತದೆ. ಮಹಾತ್ಮ ಗಾಂಧಿ said, alcoholism, drunkenness, it destroys not just the body but soul and the spirit. The total personality is destroyed by drunkenness. ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಮಾತು, ಮದ್ಯಪಾನಿ ಅವನು ಮಾಡುವ ಮದ್ಯಪಾನದಿಂದ ಅವನ ಶರೀರವನ್ನು ಮಾತ್ರವಲ್ಲ ಕೆಡಿಸ್ತಾ ಇರುವುದು, ಅವನ ಜೀವಾತ್ಮವನ್ನೇ ಅವನು ಕೆಡಿಸಿಕೊಳ್ಳುತ್ತಾ ಇದ್ದಾನೆ. ಅವನ ಪರಿಪೂರ್ಣ ವ್ಯಕ್ತಿತ್ವವನ್ನು ಅವನು ಕೆಡಿಸುವಂಥ ಒಂದು ಕೆಟ್ಟ ನೀಚವಾದ ಅಭ್ಯಾಸ, ಸ್ವಭಾವವಾಗಿದೆ ಕುಡಿಕತನ ಎಂಬುದಾಗಿ ಗಾಂಧೀಜಿ ಹೇಳಿದ್ದಾರೆ. ಮದ್ಯ ಸೇವನೆ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಅದು ಸತ್ಯವೇದ ಸ್ಪಷ್ಟವಾಗಿ ವಿರೋಧಿಸುವ ಪಾಪ ಎಂಬುದು ನಿಮಗೆ ಗೊತ್ತಿದೆಯಾ ಮಿತ್ರನೇ? ಕೆಲವರು ಹೇಳ್ತಾರೆ, ನಾನು ಸ್ವಲ್ಪ ಕುಡಿಯುತ್ತೇನೆ, ನಾನು ಯಾವಾಗಲೂ ಒಮ್ಮೆ ಕುಡಿಯುತ್ತೇನೆ, ನಾನು ಕುಡಿದು ಬೀದಿಯಲ್ಲಿ ಬಿದ್ದಿರುವುದಿಲ್ಲ, ನಾನು ಬಾರ್ನಲ್ಲಿ ಕುಡಿದು ಜಗಳಾಡುವವನಲ್ಲ, ಸ್ವಲ್ಪ ಸ್ವಲ್ಪ ಫ್ರೆಂಡ್ಶಿಪ್ಗೋಸ್ಕರ, ಕಂಪನಿಗೋಸ್ಕರ, ಶರೀರದ ಆಯಾಸವು ಕಳೆಯುವುದಕ್ಕೋಸ್ಕರ, ಹೆಂಡತಿ ನನಗೆ ಜಗಳ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ತಲೆ ಕೆಟ್ಟು ಹೋಗುತ್ತಲ್ಲ, ಸ್ವಲ್ಪ ಸಮಾಧಾನಕ್ಕೋಸ್ಕರ, ಅಯ್ಯೋ ಮನೆಗೆ ಬಂದರೆ ಮಕ್ಕಳ ಕಾಟ ತಡೆಯೋಕ್ಕಾಗಲ್ರಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ, ಹೀಗೆಲ್ಲ ಹೇಳೋರಿದ್ದಾರೆ. ಅಯ್ಯೋ ನಾನು ಒಂದು ಚಿಕ್ಕ ಪ್ಯಾಕೆಟ್ ಅಷ್ಟೇ ತಗೊಳ್ಳೋದು, 100 ಮಿಲಿ, ಹೀಗೆಲ್ಲ ನೆಪ ಹೇಳೋ ಬಹಳ ಜನ ಇದ್ದಾರೆ. ನೀವು ಸ್ವಲ್ಪ ಕುಡಿದರು, ಹೆಚ್ಚು ಕುಡಿದರು, ಕುಡುಕನೇ. ಕೆಲವರು ನಾನು ಹೇಳೋದು ಒಪ್ಪಲ್ಲ, ಬಟ್ ಕುಡುಕತನ ನಿಮಗೆ ಅಭ್ಯಾಸವಾಗಿರುವುದಾದರೆ, ಈ ಕುಡುಕತನ ಎಂಬುವಂಥ ಚಟದಿಂದ ನಿಮಗೆ ಹೊರಗಡೆ ಬರಲಿಕ್ಕೆ ಆಗುತ್ತಾ ಇಲ್ಲದಿದ್ದರೆ, ನೀವು ಸ್ವಲ್ಪ ಕುಡುಕನಾಗಿದ್ದರೂ, ದೊಡ್ಡ ಕುಡುಕನಾದರೂ ನೀವು ಕುಡುಕನೇ ಸರಿ. ಆದ ಕಾರಣ ಯಾವ ಕುಡುಕನು ಪರಲೋಕ ರಾಜ್ಯ ಸೇರುವುದಿಲ್ಲ, ಬದಲಾಗಿ ನರಕ ಸೇರುತ್ತಾನೆ. ಭೂಮಿಯಲ್ಲಿ ಬದುಕಿದ್ದಂಥ ಅತಿ ದೊಡ್ಡ ಜ್ಞಾನಿ, ಅವನು ಅರಸನಾಗಿದ್ದ, ಅವನು ಪ್ರಪಂಚದ ಬಹಳ ಶ್ರೇಷ್ಠ ಅರಸನೆಂಬ ಹೆಸರು ಪಡೆದುಕೊಂಡ. ಅವನ ಹೆಸರು ಸುಲೈಮಾನ್, ಸೋಲಮನ್ ದ ಗ್ರೇಟ್. ಸೋಲಮೋನು ಬೈಬಲ್ನಲ್ಲಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾನೆ. ಅಂದರೆ ಸ್ವಂತ ಬುದ್ಧಿಯಿಂದ ಬರೆದಿಲ್ಲ, ದೇವರ ಪವಿತ್ರಾತ್ಮನು ಅವನಿಗೆ ಪ್ರೇರೇಪಿಸಿದಾಗ ದೇವರು ಹೇಳಿಕೊಟ್ಟದನ್ನು ಅವನು ಬರೆದಿಟ್ಟಿದ್ದಾನೆ. ಅವನು ಬರೆದಂಥ ಅಥವಾ ಬರೆದು ನಮಗೆ ಕೊಟ್ಟಿರುವಂಥ, ಅವನ ಮೂಲಕವಾಗಿ ದೇವರ ನಮಗೆ ಕೊಟ್ಟಿರುವಂಥ ಸುಮಾರು ವಾಕ್ಯಗಳು ಜ್ಞಾನೋಕ್ತಿಗಳಲ್ಲಿ ನಾವು ಓದುತ್ತೇವೆ. ಜ್ಞಾನೋಕ್ತಿಗಳು ಎಂಬ ಸೊಲೊಮೋನನ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ 1ನೇ ವಚನ ಹೀಗೆ ಓದುತ್ತದೆ, ದ್ರಾಕ್ಷಾರಸವು ಪರಿಹಾಸ್ಯ, ವೈನ್, ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ. ಐ ಆಮ್ ರೀಡಿಂಗ್ ಫ್ರಮ್ ದ ಪ್ರೊವರ್ಬ್ಸ್ ಚಾಪ್ಟರ್ 20 and verse 1. ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. The one who twists by the
drinks by the wine, he is a fool. It is not what I say, it is what the greatest wise man has said. ಸೊಲೊಮೋನ್ ಹೇಳುತ್ತಾನೆ, ಇದರಿಂದ ಓಲಾಡುವವನು, ಮದ್ಯಪಾನ ಮಾಡಿ ಓಲಾಡುವವನು ಜ್ಞಾನಿಯಲ್ಲ. ಅನೇಕ ಜ್ಞಾನಿಗಳು ಕುಡಿಯುತ್ತಾರೆ, ಕುಡಿದು ಓಲಾಡುತ್ತಾರೆ, ಆದರೆ ಸತ್ಯವೇದ ಹೇಳುತ್ತದೆ ಅವನು ಜ್ಞಾನಿಯಲ್ಲ. ಕುಡಿಕತನದ ಕುರಿತಾಗಿ ಸುಮಾರು ವರ್ಷಗಳ ಹಿಂದೆ ನಾನು ಹೇಳಿದೆಯಲ್ಲ, ಸುಮಾರು ವರ್ಷಗಳಿಂದ ನಾನು ರೇಡಿಯೋದಲ್ಲಿ ಮಾತಾಡುತ್ತಿರುವಾಗ ಕುಡಿಕತನದ ಬಗ್ಗೆ ಒಂದು ಹಾಡು ನಾನು ರಚಿಸಿದೆ. ಈ ವಾಕ್ಯಗಳ ಆಧಾರದ ಮೇರೆಗೆ, ಸೊಲೊಮೋನ್ ಹೇಳುವಂಥ ವಾಕ್ಯಗಳ ಆಧಾರದ ಮೇರೆಗೆ, ಹೌದು, ಮದ್ಯವು ಕೂಗಾಟ, ಮದ್ಯವು ಪರಿಹಾಸ್ಯ, ಇದರಿಂದ ಹೋರಾಡುವವನು ಜ್ಞಾನಿಯಲ್ಲ. ನೀವು ಒಂದು ವೇಳೆ ಒಬ್ಬ ಎಂಜಿನಿಯರ್ ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಆದರೆ ಮದ್ಯಪಾನಿಯಾಗಿರುವ ಡಾಕ್ಟರೇ, ಮದ್ಯಪಾನಿಯಾಗಿರುವ ಎಂಜಿನಿಯರ್ ಅವರೇ, ಮದ್ಯಪಾನಿಯಾಗಿರುವ ಲೆಕ್ಚರ್ಸರೇ, ಮದ್ಯಪಾನಿಯಾಗಿರುವ ಪ್ರಿನ್ಸಿಪಲ್ ಸರ್, ಮದ್ಯಪಾನಿಯಾಗಿರುವ ಪಾದಿರಿ, ನೀವು ಯಾರಾದರೂ ಸರಿ, ನೀವು ಮದ್ಯಕ್ಕೆ ಗುಲಾಮನಾಗಿರುವುದಾದರೆ, ನೀವು ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯದ ಆಧಾರದ ಮೇರೆಗೆ ನಾನು ನಿಮಗೆ ಹೇಳುತ್ತೇನೆ, ತಿಳ್ಕೊಳ್ಳ್ರಿ, ನೀವು ಸತ್ತ ನಂತರ ನಿಮ್ಮ ಜೀವಾತ್ಮವು ಸಹಿತವಾಗಿ ನಿತ್ಯ ನರಕಕ್ಕೆ ಸೇರುವಿರಿ. ಆದ ಕಾರಣ ಈ ಒಂದು ಮದ್ಯಪಾನ ಚಟದಿಂದ ನಿಮಗೆ ವಿಮೋಚನೆ ಕೊಡಲು ಶಕ್ತನಾಗಿರುವ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿಮ್ಮ ವಿಮೋಚಕನೆಂಬುದಾಗಿ ಅರಿಕೆ ಮಾಡಿಕೊಂಡು ನಿಮ್ಮ ಹೃದಯೊಳಗೆ ಸ್ವೀಕಾರ ಮಾಡಿ, ಯೇಸು ಸ್ವಾಮಿ ನನಗೆ ಸಹಾಯ ಮಾಡಬೇಕು, ಈ ಮದ್ಯಪಾನ ಚಟದಿಂದ ನಾನು ತಪ್ಪಿಸಿಕೊಳ್ಳುವುದಕ್ಕೆ ಬಯಸುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದರೆ, ಆತನಿಗೆ ಬೇಡಿಕೊಳ್ಳುವುದಾದರೆ ಆತ ನಿಮಗೆ ಸಹಾಯ ಮಾಡುವರು. ಎಷ್ಟೋ ಜನರು ಹೇಳುವುದು ನಾನು ಕೇಳಿಸಿಕೊಂಡಿದ್ದೇನೆ, ಸರ್ ಮದ್ಯಪಾನ ಚಟದಿಂದ ಬಿಡುಗಡೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾನು ಅನೇಕ ವರ್ಷಗಳು ಮದ್ದು ತಗೊಂಡಿದ್ದೇನೆ, ಆದರೂ ನನಗೆ ಬಿಡುಗಡೆ ಆಗ್ತಾ ಇಲ್ಲ. ಮದ್ದು ತೆಗೆದುಕೊಳ್ಳುವಾಗ ಮಾತ್ರ ನುಂಗುವಾಗ ನನಗೆ ಸ್ವಲ್ಪ ಬಿಡುಗಡೆ ಆಗುತ್ತೆ, ಆದರೆ ಮದ್ಯ ಕುಡಿದು ಸ್ವಲ್ಪ ಸಮಯ ಆದ ಮೇಲೆ ವಾಂತಿ ಆಗುತ್ತೆ ವಿನಃ ಮದ್ಯಪಾನ ಮಾಡಬಾರದು, ಮದ್ಯಪಾನ ಚಟದಿಂದ ಸಂಪೂರ್ಣವಾಗಿ ನನಗೆ ಮುಕ್ತವಾಗಬೇಕು ಎಂಬ ಆ ಒಂದು ಕಾರ್ಯ ನನಗೆ ಆಗುತ್ತಾ ಇಲ್ಲ. ಅದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ. ನಾನು ಏನು ಮಾಡಲಿ? ಅನೇಕರು ನನಗೆ ಫೋನ್ ಮಾಡಿದ್ದುಂಟು, ಅನೇಕರು ಪತ್ರ ಬರೆದದುಂಟು. ಒಂದೇ ಒಂದು ಮದ್ದು, ಪ್ರತಿಯೊಂದು ಪಾಪದ ಹಿನ್ನೆಲೆಯಲ್ಲಿ ಕಾರ್ಯ ಮಾಡಿಸುವವನು ಪಿಶಾಚನು, ಸೈತಾನನು ಎಂಬುದು ಮೊದಲನೇದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಸೈತಾನನ ಕೈಗಳಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿಯೇ, ರಕ್ಷಣೆ ಕೊಡುವುದಕ್ಕಾಗಿಯೇ ವಿಮೋಚಕನಾದ ಯೇಸು ಈ ಲೋಕಕ್ಕೆ ಬಂದದ್ದು. ಯೇಸುವನ್ನೇ ನಿಮ್ಮ ಒಡೆಯನು, ಕರ್ತನು, ವಿಮೋಚಕನು ಎಂಬುದಾಗಿ ಹೃದಯದಿಂದ ನಂಬಿ, ಆ ನಂಬಿಕೆಯನ್ನು ಬಾಯಿ ಬಿಟ್ಟು ನೀವು ಅರಿಕೆ ಮಾಡುವುದಾದರೆ, ಯೇಸು ಸ್ವಾಮಿಯನ್ನು ನಿಮ್ಮ ಹೃದಯದ ವಿಮೋಚಕನಾಗಿ ಒಳಕ್ಕೆ ಸ್ವೀಕಾರ ಮಾಡಿಕೊಂಡರೆ, ಯೇಸು ಸ್ವಾಮಿ ನಿಮ್ಮನ್ನು ಈ ಕ್ಷಣದಲ್ಲಿಯೇ ಮದ್ಯಪಾನದ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ಎಷ್ಟೋ ಜನರಿಗೆ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಾನೆ, ನಿಮಗೂ ಕೂಡ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಆದರೆ ನೀವು ಯೇಸು ಸ್ವಾಮಿಯ ಮುಂದೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಹೌದು ಪ್ರಿಯರೇ, ಮದ್ಯಪಾನವು ನಮ್ಮನ್ನು ನರಕಕ್ಕೆ ನಡೆಸುತ್ತದೆ, ನಮ್ಮನ್ನು ನಿತ್ಯವಾದ ಬೆಂಕಿಯ ಕೆರೆಗೆ ಕೊಂಡೊಯ್ಯುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ, ಇನ್ ದ ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 23 23ನೇ ಅಧ್ಯಾಯ 19ರಿಂದ 21ನೇ ವಚನಗಳ ತನಕ ಓದುವುದಾದರೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಸೊಲೊಮೋನನು, ಅರಸನಾಗಿದ್ದ ಸೊಲೊಮೋನ್ ಹೇಳುತ್ತಾನೆ. ನೋಡ್ರಿ, ಬೇಗನೆ ಅದನ್ನು ನಾನು ನಿಮಗೋಸ್ಕರ ಓದುತ್ತೇನೆ. 19ರಿಂದ 21ನೇ ವಚನ, ಪ್ರೊವರ್ಬ್ಸ್ 23:19-21. ಕಂದ ಕೇಳು, ಜ್ಞಾನವಂತನಾಗಿರು, ನಿನ್ನ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ಮುಂದೆ ನಡೆಸು. ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು. ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು. ಕುಡುಕತನದಿಂದ ಬರುವಂಥ ಅಪಾಯಗಳ ಕುರಿತು ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ.
The result of drunkenness is pictured in this verses 19 to 21. ಇದನ್ನು ವಿವರಿಸಿ ಹೇಳುವುದಕ್ಕೆ ನನಗೆ ಸಮಯವಿಲ್ಲ. Again, 29ನೇ ವಚನದಿಂದ verse 29 to down, when we read, ಅಯ್ಯಯ್ಯೋ ಅನ್ನುವವರು ಯಾರು, ಅಯ್ಯಯ್ಯೋ ಎಂದು ಕೂಗಾಡುವರು ಯಾರು ಎಂಬುದಾಗಿ ಸೊಲೊಮೋನ ಕೇಳುತ್ತಾ ಇದ್ದಾನೆ. ಅಕಟ ಎಂದು ಕೂಗಿಕೊಳ್ಳುವವರು ಯಾರು, ಯಾರು ಜಗಳವಾಡುತ್ತಾರೆ, ಯಾರು ಗೋಳಾಡುತ್ತಾರೆ, ಕೇಳಿಸ್ಕೊಳ್ರಿ, ಯಾರು ಸುಮ್ಮನೆ ಗಾಯಪಡುತ್ತಾರೆ, ಕೆಂಪೇರಿದ ಕಣ್ಣುಳ್ಳವರು ಯಾರು, ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಅಂದರೆ ಮದ್ಯವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ, ಪಾತ್ರೆಯಲ್ಲಿ ಕೆಂಪಗೆ ಧಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಸರ್ಪದಂತೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು. ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ಯಾವಾಗ ಎಚ್ಚೆತ್ತೇನು ಪುನಃ ಅದನ್ನೇ ಹುಡುಕೇನು ಎಂದುಕೊಳ್ಳುವಿ. ಕುಡುಕನ ಗತಿ ಇದು. ಕುಡುಕನ ನಿಜವಾದ ಒಂದು ಗುಣದ ಕುರಿತಾಗಿ ಇಲ್ಲಿ ಬರೆದದೆ ನೋಡ್ರಿ. ಕುಡಿದ ನಂತರ ಅವನು ಯಾವ ರೀತಿಯಲ್ಲಿ ವರ್ತಿಸ್ತಾನೆ, ಅವನು ಅವನ ಮನಸ್ಸು ಹೇಗಿರುತ್ತದೆ, ಅವನ ಕಣ್ಣುಗಳು ಹೇಗಿರುತ್ತವೆ, ಅವನು ಯಾವ ಚೇಷ್ಟೆಗಳೆಲ್ಲ ಮಾಡುತ್ತಾನೆ, ಇವೆಲ್ಲ ಇಲ್ಲಿ ಬರೆದದೆ. ಕೀಸೆಯಲ್ಲಿದ್ದ ಹಣ ಕೊಟ್ಟು ಹೊಟ್ಟೆ ತುಂಬ ಕುಡಿದು ಮನೆಯಲ್ಲಿ ಒಳ್ಳೆ ಸೋಫಾ ಬೆಡ್ ಇದ್ದರೂ ಅದರಲ್ಲಿ ಮಲಗದೆ ಬೀದಿಯಲ್ಲಿ ಮಲಗಬೇಕಾ? ಬಾಯಿ ತೆರೆದುಕೊಂಡು ಬೀದಿಯಲ್ಲಿ ಬಿದ್ದು ಮಲಗಿರುವಾಗ ನಾಯಿ ನಿನ್ನ ಬಾಯಿಯೊಳಗೆ ಉಚ್ಚ ಒಯ್ಯುವಾಗ ಯಾವುದು ಬೇಕಾ? ಯಾಕೆ ಅನವಶ್ಯಕವಾಗಿ ಮೈ ಮೇಲೆ ಗಾಯಗಳು? ಯಾಕೆ ಸುಮ್ಮನೆ ಜನರು ಪೆಟ್ಟು ಕೊಡುತ್ತಾರೆ? ಸೊಲೊಮೋನ ಹೇಳಿದ ಮಾತಿದು. ಜ್ಞಾನಿಯಾದ ಸೊಲೊಮೋನನು, ಅರಸನಾಗಿದ್ದ ಸೊಲೊಮೋನನು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಹೇಳುವಂಥ ಮಾತುಗಳು. ಕೆಂಪಗೆ ಧಳಧಳಿಸುವಂಥ ದ್ರಾಕ್ಷರಸವನ್ನ, ಮದ್ಯವನ್ನ ನೋಡಿ ನೀನು ಅದರ ಹಿಂದೆ ಹೋಗಬೇಡ. ಅದು ನಿನಗೆ ಬಟ್ಟೆ ಇಲ್ಲದಂತೆ ಮಾಡುವುದು, ನಿನಗೆ ಗಾಯಪಡಿಸುವುದು, ನಿನ್ನ ಬುದ್ಧಿ ಸರಿ ಇರುವುದಿಲ್ಲ. ಅನೇಕ ವಾಕ್ಯಗಳು ಸತ್ಯವೇದದಲ್ಲಿ ಇದರ ಕುರಿತಾಗಿ ಬರೆಯಲಾಗಿದೆ. ಆದರೆ ಎಲ್ಲವನ್ನು ನನಗೆ ಓದೋದಕ್ಕೆ ಸಮಯವಿಲ್ಲ. ನೋಡ್ರಿ, ಒಂದು ವಚನದಲ್ಲಿ ಇಲ್ಲಿ ಬರೆದದ್ದೇ, ಹಡಗಿನ ಕಂಬದ ತುದಿಯಲ್ಲಿ ಆಗಲಿ ಮಲಗಿರುವವನಂತೆ ನೀನಿರುವಿ. ಕುಡುಕನ ಮನಸ್ಸಿನ ವಿಚಾರ ಏನಿರುತ್ತೆ ಗೊತ್ತಾ? ನಾನು ಹಡಗಿನ ಕಂಬದ ತುದಿಯಲ್ಲಿ ಮಲಗಿಕೊಂಡಿದ್ದೇನಂತ. ಸುಮಾರು ವರ್ಷಗಳು ಹಡಗಿನಲ್ಲಿ ಕೆಲಸ ಮಾಡಿದವ ನಾನು. ಐ ಹ್ಯಾವ್ ವರ್ಕ್ಡ್ ಇನ್ ದ ಶಿಪ್ ಫಾರ್ ಸಮ್ ಟೈಮ್. ಹಡಗಿನ ಕಂಬ ಎಷ್ಟು ಎತ್ತರದಲ್ಲಿ ಇರುತ್ತದೆ, ಅದರ ಮೇಲೆ ಯಾವನು ಮಲಗಕ್ಕಾಗಲ್ಲ. ಆದರೆ ಮದ್ಯಪಾನಿಯಾದವನು ಆಮೇಲೆ ಹೇಳಿದವನ ವಿಚಾರ ಏನು ಗೊತ್ತಾ? ನಾನು ಇಷ್ಟು ಹೈಟ್ನಲ್ಲಿ ಇದ್ದೀನಿ, ಹೀಗೆ ಆರಾಮಾಗಿ ಮಲ್ಕೊಂಡಿದ್ದೀನಿ ಅಂತ. ಅದಕ್ಕೆ ನದಿಯಲ್ಲಿ ನಡೆಯುವಾಗ ಅವನಿಗೆ ಗೊತ್ತಾಗಲ್ಲ, ಅವನಿಗೆ ಕಂಟ್ರೋಲ್ ಸಿಕ್ಕಲ್ಲ, ಅವನ ತಲೆ ಹೇಳ್ತಾ ಇರ್ತದೆ. ದಾರಿ ಸಣ್ಣಕ್ಕಿದ್ದರೂ ಅವನ ವಿಚಾರ ಹೈವೇಲಿ ನಾನು ನಡೀತಾ ಇದ್ದೇನೆ ಅಂತ. ಆಚೆ ಹೋಗ್ತಾನೆ, ಈಚೆ ಹೋಗ್ತಾನೆ, ಆಚೆ ಹೋಗ್ತಾನೆ, ಈಚೆ ಹೋಗ್ತಾನೆ. ಅವನ ವಿಚಾರ ಏನು? ಹೈವೇ ಒಳಗೆ ನಡೀತಾ ಇದೆ ಅಂತ. ಆದರೆ ಅವನಿರುವುದು ನಡೆಯೋದು ಗಲ್ಲಿಯಲ್ಲಿ ನಡೀತಾ ಇದ್ದಾನೆ. ಆಗ ಗೋಡೆಗೆ ತಗಲುತ್ತಾನೆ, ಅಲ್ಲೇ ತಲೆ ಹೊಡೆಸ್ಕೊಳ್ತಾನೆ, ಅಲ್ಲೇ ಬೀಳ್ತಾನೆ. ಗೋಡೆಯಲ್ಲಿ ನಾನು ಹೊಡೆಸ್ಕೊಂಡ, ನೋವಾಗಲ್ಲ ಅವನಿಗೆ. ಈ ವಾಕ್ಯ ಹಾಗೆ ಹೇಳ್ತದೆ. ತಲೆಗೆ ಬಡಿಸ್ಕೊಂಡ್ರು, ರಕ್ತ ಹರಿತಾ ಇದ್ರು ಕೂಡ ಅವನಿಗೆ ನೋವಾಗಲ್ಲ. ರಕ್ತ ಹರಿತಾ ಅಂತ ಗೊತ್ತಾಗಲ್ಲ. ನೀರು ಬಿದ್ದಿದೆ, ಮಳೆ ಅಂತ ತಿಳ್ಕೊಳ್ತಾನೆ. ಕೈಯಲ್ಲಿದ್ದ ಹಣ ಕೊಟ್ಟು ಯಾಕೆ ಎಲ್ಲ ಕಷ್ಟ ತೊಂದರೆಗಳು ಅನುಭವಿಸಬೇಕು? ಕೆಲವರು ಕುಡಿದು ಮನೆಗೆ ಬಂದಾಗ ವಾಂತಿ ಮಾಡಿಕೊಳ್ತಾರೆ, ಹೆಂಡತಿ ಮೇಲೆ ವಾಂತಿ ಮಾಡ್ತಾರೆ, ಮಕ್ಕಳ ಮಡಿಯಲ್ಲಿ ವಾಂತಿ ಮಾಡ್ತಾರೆ. ಪ್ರಜ್ಞೆ ಬಂದಾಗ ಮತ್ತೆ ಹೆಂಡತಿ ತಲೆ ಹಿಡಿದು ತಲೆಗೆ ಆಣೆ ಹಿಡ್ತಾ, ನೋಡಮ್ಮ
ನೀನಾನೇ ನಾನು ಇನ್ನು ಮೇಲೆ ಕುಡಿಯಲ್ಲಮ್ಮ, ಇನ್ನು ಮೇಲೆ ಕುಡಿಯಲ್ಲ. ಮಕ್ಕಳ ತಲೆಗೆ ಆಣೆ ಇಡ್ತಾರೆ, ಈ ಮಕ್ಕಳಾಣೆ ನಾನು ಕುಡಿಯಲ್ಲ. ಕೆಲವೊಮ್ಮೆ ತಾಯಿಯ ಕಾಲು ಹಿಡಿದು ತಾಯಿಯ ತಲೆಗೆ ಆಣೆ ಮಾಡ್ತಾರೆ, ನೀನಾಣೆ ಅಮ್ಮ ನಾನು ಇನ್ನು ಮೇಲೆ ಕುಡಿಯಲ್ಲ. ಆ ನಂತರ ಮತ್ತೆ ಅವನು ಹೋಗ್ತಾನೆ, ಮತ್ತೆ ಅವನು ಕುಡಿಯುತ್ತಾನೆ. ಈಗ ವಾಕ್ಯವು ಹೇಳುವುದು ಕೂಡ ಹಾಗಲ್ಲವಾ? ನೋಡ್ರಿ, ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಯಾವಾಗ ಎಚ್ಚೆತ್ತೇನು ಪುನಃ ಅದನ್ನೇ ಹುಡುಕೇನು. ಎಚ್ಚೆತ್ತ ನಂತರ, ಅಮಲು ಇಳಿದ ನಂತರ ಮತ್ತೆ ಪಶ್ಚಾತ್ತಾಪ ಪಡುತ್ತಾನೆ, ಆದರೆ ಮತ್ತೆ ಅದನ್ನೇ ಅವನು ಹುಡುಕೊಂಡು ಹೋಗ್ತಾನೆ. ಮದ್ಯಪಾನಿ, ನನ್ನ ಪ್ರಿಯ ಮಿತ್ರನೇ, ಪ್ರೀತಿಯಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇನ್ನು ಮೇಲೆ ಕುಡಿಯಬೇಡಪ್ಪ. ಎಷ್ಟೋ ಸಾರಿ ನಿಮ್ಮ ಹೆಂಡತಿ, ಪ್ರೀತಿ ಹೆಂಡತಿ ಹೇಳಿದ್ದಾರೆ, ಅಣ್ಣ ಇನ್ನು ಮೇಲೆ ಕುಡಿಯಬೇಡಣ್ಣ. ನಿಮ್ಮ ತಂದೆ ಹೇಳಿದ್ದಾರೆ, ಮಗ ನೀನು ಕುಡಿಯಬೇಡಪ್ಪ. ನಿಮ್ಮ ತಾಯಿ ಹೇಳಿಲ್ವಾ, ಮಗನೇ ಕುಡಿಯಬೇಡಮ್ಮ ಹೇಳಿಲ್ವಾ? ಮಗಳೇ ನೀನು ಕುಡಿಯಬೇಡ ಅಂತ ಹೇಳಿಲ್ವಾ? ಅಯ್ಯೋ, ಕಂಪನಿಯಲ್ಲಿ ಎಲ್ಲರೂ ಕಂಪನಿ ಕೊಡ್ತಾರಂದ್ರೆ ಅಮ್ಮ, ಅದಕ್ಕೆ ನಾನು ಸ್ವಲ್ಪ ಕುಡಿದು ಬಿಟ್ಟೆ, ಆದರೆ ಇನ್ನು ಮೇಲೆ ಕುಡಿದಿರ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಮಗಳೇ, ದೇವರ ವಾಕ್ಯ ನಿನಗೆ ಹೇಳುತ್ತದೆ, ಜೀವ ಸ್ವರೂಪನಾದನ್ನೇ ಸೃಷ್ಟಿಕರ್ತನ ಹೇಳುತ್ತಾನೆ, ಕುಡಿಕಳಾಗಿ ನೀನು ಸತ್ತರೆ ನಿನ್ನ ಜೀವಾತ್ಮವು ನಿತ್ಯ ಬೆಂಕಿಯೊಳಗೆ, ನರಕದೊಳಗೆ ಸೇರುವುದು, ಬೀಳುವುದು. ಈ ಸಮಯದಲ್ಲಿ ದೇವರ ಮುಂದೆ ನಿನ್ನ ಕುಡುಕತನವನ್ನು ಬಿಟ್ಟು, ದೇವರೇ ನನ್ನನ್ನು ಕ್ಷಮಿಸು, ಯೇಸುವೇ ನನ್ನನ್ನು ರಕ್ಷಿಸು, ಈ ಕುಡುಕತನ ನನ್ನನ್ನು ರಕ್ಷಿಸು ದೇವರೇ ಎಂಬುದಾಗಿ ಪಶ್ಚಾತ್ತಾಪ ಪಡುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುವನು. ಈ ಮದ್ಯಪಾನ ಚಟದಿಂದ ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಡುವನು. ನೀವು ಯಾರೇ ಇರಬಹುದು, ವಿದ್ಯಾವಂತನಾದ ವ್ಯಕ್ತಿ ಇರಬಹುದು, ವಿದ್ಯೆ ಇಲ್ಲದ ಹೆಬ್ಬಟ್ಟಿನವನಿರಬಹುದು, ಪಾದಿರಿ ಇರಬಹುದು, ಸಿಸ್ಟರ್ ಇರಬಹುದು, ಒಬ್ಬ ಪಾಸ್ಟರ್ ಇರಬಹುದು. ನಾನು ಇಂಥ ಎಲ್ಲರೊಟ್ಟಿಗೆ ನಾನು ಪಳಗಿದ್ದೇನೆ, ಇಂಥ ಅನೇಕರು ಕುಡುಕರು ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ಆದ ಕಾರಣವೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವುದು, ನೀವು ಗುರುಗಳಿರಬಹುದು, ನೀನು ಮದ್ಯಪಾನಕ್ಕೆ ಗುಲಾಮನಾದ ವ್ಯಕ್ತಿಯಾಗಿರುವುದಾದರೆ, ಮದ್ಯಪಾನ ಚಟಕ್ಕೆ ಒಳಗಾಗಿರೋ ವ್ಯಕ್ತಿಯಾಗಿದ್ದರೆ, ನಾನು ನಿಮಗೆ ಹೇಳುತ್ತೇನೆ ಪ್ರೀತಿಯಿಂದ, ದೇವರ ಸತ್ಯ ವೇದದ ಆಧಾರದಿಂದ, ಕುಡುಕತನದಲ್ಲಿ ಸತ್ತರೆ ನೀವು ನಿತ್ಯ ನರಕ ಸೇರುತ್ತೀರಿ. ಸತ್ಯವೇದವು ಹೇಳುತ್ತದೆ, ಎಚ್ಚರಿಕೆ, ಕುಡಿಕರು ಮದ್ಯಪಾನಿಗಳು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ, ಬದಲಾಗಿ ನಿತ್ಯ ನರಕದೊಳಗೆ ಅವರು ಬೀಳುವರು. ದೇವರು ತಾನೇ ಈ ಸಂದೇಶದ ಮೂಲಕ ನಿಮ್ಮನ್ನು ಮದ್ಯಪಾನದ ಚಟದಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನೀವು ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಫೋನ್ ಕರೆಯ ಮೂಲಕ ನನಗೆ ತಿಳಿಯಪಡಿಸಬಹುದು, ಇಮೇಲ್ ಮೂಲಕವಾಗಿ ತಿಳಿಯಪಡಿಸಬಹುದು. ಬಹುಶಃ ನೀವು ಈ ಚಟಕ್ಕೆ ಒಳಗಾಗಿರೋ ವ್ಯಕ್ತಿಯಾಗಿದ್ದರೆ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡಬೇಕೆಂದು ನೀವು ಬಯಸುವುದಾದರೆ ಖಂಡಿತ ಫೋನ್ ಕರೆ ಮಾಡಿ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡುವೆನು. ಆತ್ಮಿಕ ಸಲಹೆಗಳನ್ನು ಸತ್ಯವೇದ ಆಧಾರದ ಮೇರೆಗೆ ನಿಮಗೆ ಕೊಡುವೆನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.